ನಾವು ಸಂವಿಧಾನ ಬಂದು 75 ವರ್ಷ ಕಳೆದಿದ್ದೀವಿ ಅಷ್ಟೇ. ಜಾತಿದು 5,000 ವರ್ಷ ಕಳೆದಿದ್ದೀವಿ. ನಾವು ಸಂವಿಧಾನ ಬಂದು 75 ವರ್ಷ ಕಳೆದಿದ್ದೀವಿ ಅಷ್ಟೇ. ಜಾತಿದು 5,000 ವರ್ಷ ಕಳೆದಿದ್ದೀವಿ. ಜಾತಿದು 5,000 ವರ್ಷ ಕಳೆದಿದ್ದೀವಿ. ಈ ನಮ್ಮ ನಮ್ಮ ಎಮ್ಎಲ್ಎನ್ಸ್ಗಳು ನಮ್ಮ ಜಾತಿ ಬಗ್ಗೆ ಭಾರಿ ಕೆಟ್ಟ ಮಾತಾಡ್ತೀವಿ. ಗಡಿಮಿಷ್ಟು ಇವ್ರಿಗೆ 5,000 ವರ್ಷ ಆದ್ರೆ ಅಶೋಕ್ ಕಾಲಕ್ಕೆ ಕಳೆದಿವಿ. ಈ ನಮ್ಮ ಎಮ್ಎಲ್ಎನ್ಸ್ಗಳು ನಮ್ಮ ಜಾತಿ ಬಗ್ಗೆ ಭಾರಿ ಕೆಟ್ಟ ಮಾತಾಡ್ತೀವಿ. ಗಡಿಮಿಷ್ಟು ಅದು ನಮ್ಮ ಕ್ಷೇತ್ರದಲ್ಲಿ 10 ವಾರ್ಡ್ಗಳಲ್ಲಿ ನಮ್ಮ 10 ವಾರ್ಡ್ ಇದೆ. 10 ವಾರ್ಡಲ್ಲಿ ಅದನ್ನ ಸರ್ಕ್ಯುಲೇಟ್ ಮಾಡಿಸಿದ್ವಿ. ನಮ್ಮ ಪಾರ್ಟಿ ಆಫೀಸ್ ಬರ್ತೀವಿ. ಪಾರ್ಟಿ ಆಫೀಸ್ ಅದಕ್ಕೆ ಮೇಲೆ FIR ಮಾಡಿಸ್ಬೇಕು. ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಜಾತಿ ಹಾಗೂ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತುವುದು, ಸಮಾಜದಲ್ಲಿ ಶಾಂತಿ ಕಳೆದವರು, ಆಮೇಲೆ ತೀರ್ಚಬೋಧನೆ ಮಾಡುವುದು ಅಪರಾಧ. IPC ಒಳಗೆ ಇರಲಿಲ್ಲ. ಈಗ BNS ಅಲ್ಲಿ ಇದೆ. ಹಣ ಅದಕ್ಕೆ ಬಂದವು ಮಾಡಿಸ್ತೀರಾ? ಡಿಮಾಂಡ್ ಮಾಡೋಣ ಸೈಬರ್ ಕ್ರೈಮ್ ಮಾಡ್ಬೇಕು. ಆಯ್ತು ಇರ್ಲಿ ಏನೋ ಮೆಸೇಜ್ ಫಾರ್ವರ್ಡ್ ಮಾಡಿ ಅವ್ರು ಈ ಕಡೆ ಬನ್ನಿ. ಹೌದೌದು. ಅಲ್ಲ ನಮ್ಮ ಇನ್ಸ್ಪೆಕ್ಟರ್ ಹೇಳ್ಬಿಟ್ಟು ಮತ್ತೆ ವಾಪಸ್ ಬಿಡ್ಬೇಕಲ್ಲ. ಸೈಬರ್ DK ಶಿವಕುಮಾರ್ ಅವರಿಗೆ ಯಾರೋ ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಕರ್ನಾಟಕ ಸರ್ಕಾರ ಇದೆ, FIR ಮಾಡ್ತಾರೆ. ಇವತ್ತು ಯಾರೋ ಪ್ರದೀಪ್ ಈಶ್ವರ್ ಬದಲಿಸಿ FIR ಮಾಡ್ತಾರೆ. ಅಲ್ಲಿ ಯಾರೋ ಸನ್ಮಾನ್ಯ ಹೋಮ್ ಮಿನಿಸ್ಟರ್ ಮಲ್ಲಿಕಾರ್ಜುನ ಸಾಹೇಬ್ರು ಅವ್ರಿಗೆ ಬರೀ ಏನೋ ಸಣ್ಣ ಕಮೆಂಟ್ ಹಾಕಿದ್ರೆ FIR ರಿಜಿಸ್ಟರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಮೊನ್ನೆ ನಮ್ಮ ಸಾಮಾಜಿಕ ಜಾಲತಾಣಗಳು ನಮ್ಮ ಸಾಮಾಜಿಕ ಜಾಲತಾಣಗಳದ್ದು ಏನು ವಿಭಾಗ ಇದೆ ಅದ್ರ ಮುಖ್ಯಸ್ಥ ಮೇಲೆ ಸ್ಟೇಷನ್ ರಿಪೋರ್ಟ್ ಸದಸ್ಯರ FIR ಮಾಡ್ತಾರೆ. ಇದು ಅವ್ರ ರಾಜಕೀಯ ಪಕ್ಷ ಅಧಿಕಾರ ಇದ್ದಾಗ ಅವರು ರೆಕಮೆಂಡ್ ಮಾಡಿ ಪೊಲೀಸ್ ಠಾಣೆಗಳಿಂದ FIR ಮಾಡಿ ಬೆದರಿಕೆ ಆಗ್ತಾರೆ. ಅದೇ ಪ್ರವೃತ್ತಿ ನಮ್ಮ JDS ನಾಯಕರಿಗೆ ಅಭಿಮಾನದಾಗ ಯಾಕೆ ಪೊಲೀಸ್ ಇಲಾಖೆ ಕ್ರಮ ಜರುಗಿಸಲಿಲ್ಲ? ಇದು ನನ್ನ ಕ್ವಶನ್. ಈಗ ನನಗೆ ಇಲ್ಲ ಈಗ ತರ ಬಂತು ಮಾಹಿತಿ ನನಗೆ. ಯಾರೋ ವಿರುದ್ಧ ಮಾತಾಡಿಕ್ಕೆ, ಯಾರ ವಿರುದ್ಧ DK ಹರಿಪ್ರಸಾದ್ ವಿರುದ್ಧ ಮಾತಾಡಿಕ್ಕೆ, DK ಹರಿಪ್ರಸಾದ್ ಹಿನ್ನೆಲೆ ನಮ್ಗೆ ಇಲ್ಲಿ ಬೇರೆ ಬೆಂಗಳೂರು ಗೊತ್ತಿದೆ ಇರ್ಬೋದು. ನಾವು ಸ್ಥಳೀಯ ನಿವಾಸಿಗಳು DK ಹರಿಪ್ರಸಾದ್ ವಿದ್ಯಾರ್ಥಿ ದಶೆಯಿಂದ ಅವರ ರಾಜಕೀಯ ಜೀವನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ಅವರು ಪಠ್ಯ ಪುಸ್ತಕ ಮಾಡಿಸ್ತೀವಿ ಅವ್ರ ಜೀವನ, ಅವರು ಫಾಲೋ ಮಾಡಿ. ಆ ಪ್ರದೀಪ್ ಈಶ್ವರ್ ಅವರು ನಮ್ಮ ನಾಯಕರ ಮೇಲೆ ತಿಳಿಸಲು ಆರೋಪ ಮಾಡ್ಕೊಂಡು ಕುಮಾರಸ್ವಾಮಿ ಅವರು ನಾವು ಜನ ಸೇರಿದವರು. ಇಲ್ಲಿ ನಮ್ಮ JDS ಕಚೇರಿ ಇದೆ. ಅದಕ್ಕೆ ನಮ್ಮಲ್ಲಿ ನಾನು ಕ್ಷೇತ್ರದ ಅಧ್ಯಕ್ಷ JDS. ಆದ್ರೆ ಅವ್ರು ಕಾರ್ಯಕ್ಕೆ ಮಾಡಿದ್ದಾರೆ. ಅವರು OBC ಅಂತ ಹೇಳ್ತಾರೆ, ನಾವು OBCನೇ, ಒಕ್ಕಲಿಗ ಜಾತಿನ OBCನೇ. ಹೀಗಾಗಿ ಪ್ರದೀಪ್ ಅವ್ರ ಮೇಲೆ ದಯಮಾಡಿ ಕ್ರಮ ಜರುಗಿಸಬೇಕು. ನಾವು ನೋಡಿ ಕಂಪ್ಲೇಂಟ್ ತಗೊಂಡು ಕಂಪ್ಲೇಂಟ್ ಓದಿ ಪರಿಶೀಲನೆ ಮಾಡಿ ನನ್ನನ್ನು ಕರೀರಿ ಎಂಕ್ವೈರಿಗೆ. 10 ವಾರ್ಡ್ ಇದಾವೆ. 10 ವಾರ್ಡ್ ಅಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಕುಮಾರಸ್ವಾಮಿ ಬೈದೆ, ಕುಮಾರಸ್ವಾಮಿ ಏನ್ ಹೇಳ್ತಾರೆ, ಖಬರ್ದಾರ್ ಏನ್ ಖಬರ್ದಾರ್, ಇವನೇನು ಮೈಸೂರು ವಂಶ ಕೊಟ್ಟಿರೋಣ, ಇಲ್ಲ ಟಿಪ್ಪು ಸುಲ್ತಾನ್ ವಂಶ ಕೊಟ್ಟಿರೋಣ, ಇಲ್ಲ ರಾಜೀವ್ ಗಾಂಧಿ ವಂಶ ಕೊಟ್ಟಿರೋಣ. ಪ್ರದೀಪ್ ಈಶ್ವರ್ ಇದ್ರು ಅವನ ಮೇಲೆ ಅವನ ಜಾತಿ ಬೇಡ. ಅವನು ಜನಪ್ರತಿನಿಧಿ. ಅವನು ಎಲ್ಲಾ ಜನ ಜಾತಿಗೂ ಅವನ ಪ್ರತಿನಿಧಿ. ಅವ್ನು ಕೇವಲ ಯಾವ್ದೋ ಒಂದು ಚಿಕ್ಕಬಳ್ಳಾಪುರ ಧರ್ಮದ ಜಾತಿಗೆ ಅವನ ಪ್ರತಿನಿಧಿ ಅಲ್ಲ. ಅವನು ಚಿಕ್ಕಬಳ್ಳಾಪುರ ಜನತೆಗೆ ಪ್ರತಿನಿಧಿ, ವಿಧಾನಸಭೆ ಪ್ರತಿನಿಧಿ ಮಾಡ್ಬೇಕು. ಅದೇ ರೀತಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಇದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ. ಒಂಚೂರು ಗೌರವ ಇಲ್ಲ. ಅವ್ನು ಮಾತಾಡೋ ಶೈಲಿಯಲ್ಲಿ ದೇವೇಗೌಡ ಸಾಹೇಬ್ರು ಅಂತಾನೆ ಕುಮಾರಸ್ವಾಮಿ ಅಂತಾನೆ, ದೇವೇಗೌಡರು ಆಮೇಲೆ ಇವ್ರು ಯಾರೋ ಸಿದ್ದರಾಮಯ್ಯ ಸಾಹೇಬ್ರೆ ಅಂತಾನೆ, DK ಶಿವಕುಮಾರ್ ಸಾಹೇಬ್ರೆ ಅಂತಾನೆ, ಆಮೇಲೆ ಕುಮಾರಸ್ವಾಮಿ ಬಂದಾಗ ಕುಮಾರಸ್ವಾಮಿ ಅಂತಾನೆ. ಇದ ಯಾವ ರೀತಿ ಪ್ರವೃತ್ತಿ ಇದೆಯಲ್ಲ, ದಯಮಾಡಿ ತಾವು ಕ್ರಮ ಜರುಗಿಸ್ಬೇಕು ಸರ್. ಈಗ ನಾನು ಇನ್ಸ್ಪೆಕ್ಟರ್ ಮೀಟಿಂಗ್ ಬಂದ ತಕ್ಷಣ ಹೇಳ್ಬಿಟ್ಟು ಅಲ್ಲ ಹೇಳ್ಬಿಡಿ, ನಾನು ಕೋರ್ಟ್ ಹೋಗ್ತೀನಿ ಸರ್. ಇಲ್ಲ ಮನೆ ಕೋರ್ಟಲ್ಲೇ ತಾನೇ ಮಾಡಿಸ್ಬೋದು. ಈಗ ನೀವು ಸೈಬರ್ ಕ್ರೈಮ್ ಕೊಟ್ಟರೆ ಚೆನ್ನಾಗಲ್ಲ. ಇಲ್ಲ ಸೈಬರ್ ಕ್ರೈಮ್ ಇಲ್ಲ, ಸೈಬರ್ ಕ್ರೈಮ್ ಅಲ್ಲ, ಇವರು ಆನ್ಲೈನ್ ಆಗಿರೋದು ಮತ್ತೆ ಬೆದರಿಕೆ ಹಾಕಿದೆ. ಆಮೇಲೆ ನಮ್ಮ ಕ್ಷೇತ್ರ ಮಾಡಿ ಅದಕ್ಕೆ ಹಾಕಿಲ್ವಲ್ಲ, ನಮ್ಮ ನಾಯಕರಿಗೆ ಅವ್ನು ಕೆಲಸ ಮಾಡಿ. DK ಶಿವಕುಮಾರ್ ಯಾರನ್ನ ಕಾಲ್ ಮಾಡಿದ್ರು ಬೆದರಿಕೆ ಹಾಕಿರಲ್ಲ, ಅದ್ರ ಬಗ್ಗೆ ಒಂದು ಪೋಸ್ಟ್ ಹಾಕಿರ್ತಾರೆ. ಪೊಲೀಸರು FIR ಮಾಡ್ತಾರೆ. ಅದನ್ನ ಎಲ್ರಿ ಹಾಕಿರ್ತಾರೆ ಪೋಸ್ಟ್ ಅಲ್ಲಿ ಇನ್ನೂ ಮಾಡ್ಲಿ, ಇಲ್ಲೇ ಪೋಸ್ಟ್ ಹಾಕಿದ್ದ ನನ್ ಪೋಸ್ಟ್ ಬಂದಿದೆ. ನಾನು ಅಣ್ಣ ದಯವಿಟ್ಟು ನೀವು ದೊಡ್ಡ ಮಾಡ್ಬೇಡಿ. ನೀವು ಪೊಲೀಸರು ನೀವು ಸಕಲ ಧರ್ಮ, ಸಕಲ ಜಾತಿ, ಸಕಲ ಪ್ರಜೆಗಳು ನೀವು ಮಾಡೋದು. ಇವತ್ತು ನನ್ ಸಂವಿಧಾನ ಬರಲ್ಲ, ನನ್ ರಾಮ ಇಲ್ಲ, ನನ್ ಕೃಷ್ಣ ಇಲ್ಲ, ನನ್ಗೆ ಜಾತಿ ಧರ್ಮ ಇಲ್ಲ ಅಂತ ಹೇಳೋದು ಮಕ್ಕಳಿಗೂ ಮಾಡ್ತೀರಾ. ಆಮೇಲೆ ನಮ್ಮಂತವ್ರು ಜಾತಿ ಇದೆ ಧರ್ಮ ಇದೆ ಹೇಳೋ